ಸಾಗರ್ ಸಿಲ್ವರ್ ನೂತನ ಮಳಿಗೆ ಉದ್ಘಾಟನೆ. ಯಲಹಂಕ ಉಪನಗರದಲ್ಲಿ ಶ್ರೀ ಸಾಗರ್ ಸಿಲ್ವರ್ನ ನೂತನ ಮಳಿಗೆ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು, ಶ್ರೀ ಸಾಗರ್ ಸಿಲ್ವರ್ ಮಳಿಗೆ ಕುಟುಂಬದವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಮತ್ತು ಪ್ರಸಕ್ತ ಸನ್ನಿವೇಶದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಮತ್ತು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಮಿತಿಗೊಳಿಸುವುದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆಯಾಗಿದೆ. ಈ ಹಿಂದಿನ ಸರ್ಕಾರಗಳು ಸಹ ಯುದ್ಧ ಹಾಗೂ ಇನ್ನಿತರೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ದೇಶದ ಹಿತದೃಷ್ಟಿಯಿಂದ ಚಿನ್ನದ ಮೇಲಿನ ಹೂಡಿಕೆ ಮತ್ತು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಮಿತಗೊಳಿಸೋ ಸಲಹೆಗಳನ್ನು ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ಮುಖಂಡರಿಗೆ ಈ ಎಲ್ಲದರ ಅರಿವಿದ್ದೂ ಸಹ ಟೀಕೆ ಮಾಡಲೇಬೇಕು ಎಂಬ ಮನಸ್ಥಿತಿ ಹೊಂದಿರುವುದು ದುರ್ದೈವದ ಸಂಗತಿ. ನಮ್ಮ ದೇಶದಲ್ಲಿ ಚಿನ್ನದ ಮೇಲಿನ ವ್ಯಾಮೋಹದಿಂದಾಗಿ ಚಿನ್ನದ ಗಟ್ಟಿ ಖರೀದಿಸಿ ಇಟ್ಟುಕೊಳ್ಳುವಂತಹ ಮನಸ್ಥಿತಿ ಹೊಂದಿರುವ ಜನರಿದ್ದಾರೆ. ಚಿನ್ನದ ಮೇಲಿನ ಹೂಡಿಕೆ ಒಂದು ನಿಷ್ಕ್ರಿಯ ಹೂಡಿಕೆಯಾಗಿದ್ದು, ಇದರಿಂದ ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಚಿನ್ನ ಮತ್ತು ಪೆಟ್ರೋಲ್ ಡೀಸೆಲ್ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವುದು ಸರಕುಗಳಾಗಿರುವುದರಿಂದ ಡಾಲರ್ ಮೇಲಿನ ಅವಲಂಬನೆ ಹೆಚ್ಚುವುದರ ಜೊತೆಗೆ ನಮ್ಮ ರೂಪಾಯಿಯ ಅಪಮೌಲ್ಯ ಹೆಚ್ಚುತ್ತದೆ. ಇದರಿಂದಾಗಿ ನಮ್ಮ ದೇಶಕ್ಕೆ ನಷ್ಟ, ವಿದೇಶಗಳಿಗೆ ಲಾಭವಾಗುವ ಪ್ರಸಂಗವೇ ಹೆಚ್ಚು. ಈ ದಿಸೆಯಲ್ಲಿ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಸಲಹೆ ಅತ್ಯಂತ ಉಚಿತವಾಗಿದೆ ಎಂದು ಮೋದಿಯವರ ಸಲಹೆಯನ್ನ ಸಮರ್ಥಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಯಲಹಂಕ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಶ್ರೀ ಎಂ ಮುನಿರಾಜು ರವರು, ಪ್ರಧಾನ ಕಾರ್ಯದರ್ಶಿ ಶ್ರೀ ವಿ ಪವನ್ ಕುಮಾರ್ ರವರು, ಯಲಹಂಕ ವರ್ತಕರ ಸಂಘದ ಅಧ್ಯಕ್ಷ ಶ್ರೀ ಸುಬ್ಬಣ್ಣ ರವರು, ಪ್ರಧಾನ ಕಾರ್ಯದರ್ಶಿ ಶ್ರೀ ಗೋಪಾಲ್ ಪಟೇಲ್ ರವರು, ಶ್ರೀ ಸಾಗರ್ ಸಿಲ್ವರ್ ಮಳಿಗೆಯ ಮಾಲೀಕರಾದ ಸನ್ಮಾನ್ಯ ಶ್ರೀ ಶಿವಲಾಲ್ ರವರು, ಶ್ರೀ ಮದನ್ ಲಾಲ್ ರವರು, ಬಿಜೆಪಿ ಮುಖಂಡರಾದ ಶ್ರೀ ಮಧುಸೂದನ್, ಟಿಎಲ್ ಪ್ರೇಮ್ ಕುಮಾರ್, ಶ್ರೀ ಸಾಗರ್ ಸಿಲ್ವರ್ ಮಳಿಗೆಯ ಕುಟುಂಬದವರು ಸೇರಿದಂತೆ ಇನ್ನಿತರರಿದ್ದರು. ಹಾಗೂ ಶ್ರೀ ಸಾಗರ್ ಸಿಲ್ವರ್ ಮಳಿಗೆಗೆ ಬರುವ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮುಖ್ಯ ರಸ್ತೆಯಲ್ಲಿ ಸಾಗರ್ ಜ್ಯುವೆಲರ್ಸ್ ಬೆಳ್ಳಿ ಅಂಗಡಿಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ವೈವಿಧ್ಯಮಯವಾದಂಥ ಬೆಳ್ಳಿಯ ಸಾಮಗ್ರಿಗಳು ಮತ್ತು ಬೆಳ್ಳಿಗೆ ಬಂಗಾರದ ಲೇಪನವನ್ನು ಮಾಡಿದಂಥ ಆಧುನಿಕವಾದಂಥ ಆಭರಣಗಳನ್ನು ಕೂಡ ನಾವು ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು. ಚಿನ್ನಕ್ಕೂ ಅದಕ್ಕೇನು ಬೇರೆ ವ್ಯತ್ಯಾಸ ಇಲ್ಲ. ಇವತ್ತು ಯಲಹಂಕದ ಆರ್ಥಿಕ ಬೆಳವಣಿಗೆಯಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ನಮ್ಮ ರಾಜಸ್ಥಾನಿಯಿಂದ ಬಂದಿರತಕ್ಕಂಥ, ನಾವು ಸೇಟುಗಳು ಅಂತಲೇ ಕರೆಯೋದು, ಮಾರವಾಡಿಗಳು ಅಂತಲೂ. ಮಾರವಾಡಿಗಳಂದರೆ ಗುಜರಾತು. ಇವತ್ತು ಸಾಕಷ್ಟು ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಅನೇಕ ಜನ ಸ್ಥಳೀಯರಿಗೆ ಕೂಡ ಉದ್ಯೋಗ ಅವಕಾಶವನ್ನು ಕೊಟ್ಟು ಇವತ್ತು ಯಲಹಂಕ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅವರು ಭಾಳ ಪ್ರಮುಖ ಪಾತ್ರವನ್ನು ಕೂಡ ಮಾಡಿದ್ದಾರೆ. ಮತ್ತು ನಮಗೆ ತುಂಬ ಅಭಿಮಾನಿಗಳು ಕೂಡ ಹೌದು. ಅವರು ಯಾವುದೇ ರೀತಿಯಾದಂಥ ಧಾರ್ಮಿಕ ಕಾರ್ಯಗಳಿರ್ಬೋದು, ಅನೇಕ ದೇಶದ ಪ್ರಕೃತಿ ವಿಕೋಪ ಇರ್ಬೋದು, ಫ್ಲಡ್ಸು ಇವೆಲ್ಲ ನಡೆದಾಗ ಉದಾರವಾಗಿ ನಮಗೆಲ್ಲ ಸಹಾಯವನ್ನು ಮಾಡೋಂಥವ್ರು ಮೊದಲನೇದಾಗಿ ನಿಂತ್ಕೊಂಡು ಇವರು ನಮಗೆ ಸಹಾಯವನ್ನು ಮಾಡಿರ್ತಕ್ಕಂಥವ್ರು. ಸೊ ಅವರೆಲ್ಲ ಇರ್ತಕ್ಕಂಥ ಒಗ್ಗಟ್ಟು ನಾವು ನೋಡಿ ಕಲ್ತ್ಕೊಬೇಕು. ಮತ್ತು ವ್ಯಾಪಾರಿ ಮನೋಭಾವ, ಯಾರಾದರೂ ಒಬ್ಬರು ಕೆಳಗಡೆ ಬಿದ್ದರೆ ಅವರನ್ನು ಮೇಲ್ಕೆತ್ತುವಂಥ ಕೆಲಸ, ಸಪೋರ್ಟ್, ಇವೆಲ್ಲ ಒಂದು ಫ್ಯಾಮಿಲಿ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದ ಆರ್ಥಿಕತೆಗೆ, ಬೆಂಗಳೂರು ಆರ್ಥಿಕತೆಗೆ ಕೂಡ ಅವರ ಕೊಡುಗೆ ತುಂಬ ದೊಡ್ಡದಿದೆ. ಮತ್ತು ನನಗೂ ಪೊಲಿಟಿಕಲಿ ಕೂಡ ಅವರು ಭಾಳ ಬೆಂಬಲವಾಗಿ ನಿಂತ್ಕೊಂಡು ನನಗೆ ಸಹಾಯ ಮಾಡುವಂಥ ಸಮುದಾಯ ಅವ್ರು ಒಳ್ಳೆಯದಾಗಿ. ಸರ್, ಈಗ ಸಾಗರ್ ಸಿಲ್ವರ ಎಲ್ಲರಿಗೂ ನಮಸ್ಕಾರ. ನಾವು ಸಿಲ್ವರ್ ಬಿಸ್ನೆಸ್ ಓಪನ್ ಮಾಡ್ತಾಯಿದ್ದೀವಿ. ತುಂಬ ಕಮ್ಮಿ ಮೇಕಿಂಗ್ ಚಾರ್ಜ್, 50% ಡಿಸ್ಕೌಂಟ್ ಇದೆ ಇವತ್ತು. ಭಾಳ ಡಿಫ್ರೆಂಟ್ ಐಟಮ್, ಹೊಸ ಡಿಸೈನ್ ಇದೆ, ಫುಲ್ ಆ್ಯಂಟಿಕ್ ಐಟಮ್ ಎಲ್ಲ ಇದೆ. ಬನ್ನಿ, ಎಲ್ಲರಿಗೂ ನಮಸ್ಕಾರ. ಕಮ್ಮಿ ರೇಟ್ ಆಗುತ್ತೆ, ಒಳ್ಳೆ ಸರ್ವಿಸ್ ಕೊಡ್ತೀವಿ ಎಲ್ಲರಿಗೂ. ಈಗ ಎಲ್ಲಿ ಓಪನ್ ಆಗಿದೆ, ಇಲ್ಲಿ ಏನೆಲ್ಲ ಆಭರಣಗಳು ಸಿಗಲಿದೆ, ಗ್ರಾಹಕರು ಬೇರೆ ಬೇರೆ ಅಂಗಡಿಗಳಿಗೆ ಹೋಗ್ದಿರ ನಿಮ್ಮಲ್ಲೇ ಯಾಕೆ ಬರಬೇಕು? ಸರ್, ಫುಲ್ ಫ್ಯಾನ್ಸಿ ಐಟಮ್ ಇದೆ, ಫುಲ್ ನ್ಯೂ ಕಲೆಕ್ಷನ್ ಇದೆ. ಇಲ್ಲಿ ಈ ಡಿಸೈನ್ ಎಲ್ಲಿನೂ ಸಿಕ್ಕಲ್ಲ. ಇಲ್ಲಿ ನಿಯರೆಸ್ಟ್ ತುಂಬ ರೀಸನಬಲ್ ರೇಟ್ ಹಾಕ್ಕೊಡ್ತೀವಿ. ಬನ್ನಿ. ನಿಮ್ಮ ಹೆಸರು? ಶಿವಲಾಲ್. ಓಕೆ, ಥ್ಯಾಂಕ್ ಯು. ಶುಭ ದಿನಗಳು. ಮತ್ತು ಯಲಹಂಕ ಉಪನಗರದಲ್ಲಿ ಒಡವೆ ಅಂಗಡಿ ನಮ್ಮ ಸ್ನೇಹಿತರಾದಂಥ ಶಿವಲಾಲ್ ಅವರು ಇನಾಗ್ರೇಷನ್ನು, ಮತ್ತು 3 ಗಂಟೆ ಶಾಸಕರು ಸಹ ಬರ್ತಾರೆ. ಅದರಿಂದ ಅವ್ರಿಗೆಲ್ಲ ಶುಭವಾಗಲಿ. ಮತ್ತು ಯಲಹಂಕ ಅದರಲ್ಲಿ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಎಲ್ಲೂ ಸ್ವಲ್ಪ 2 ರೂಪಾಯಿ ಕಡಿಮೆ ಸಿಗಲಿ ಗ್ರಾಹಕರಿಗೆ ಮತ್ತು ನಮ್ಮ ಲೋಕಲ್ ಜನಕ್ಕೆ. ಸೊ ಅದರಿಂದ ಒಳ್ಳೆ ಡಿಸೈನ್ ಆಗಲಿ ಮತ್ತು ಎಲ್ಲದಕ್ಕೂ ಇವತ್ತು ಒಂದು 2 ರೂಪಾಯಿ ಉಳಿತಾಯ ಆಗಬೇಕಂತ ಕಸ್ಟಮರ್ ಇರ್ತಾರೆ. ಸೊ ಸಹ ಇಲ್ಲಿ ರೇಟು ಹೆಚ್ಚಿಗೆ ಕಡಿಮೆ ಇರೋದ್ರಿಂದ ಇವತ್ತು ಸರಿಯಾಗಿ ಬರುತ್ತೆ. ಮತ್ತು ಯಲಹಂಕ
ಬೆಂಗಳೂರು ನಾರ್ತು ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕು, ಎಲ್ಲ ಬಿಸ್ನೆಸ್ ಅವರು ಸಹ ಆಗಿಸ್ಬೇಕು ಕರ್ನಾಟಕ ಸ್ಟೇಟಲ್ಲಿ. ಮತ್ತು ಮಾಧುರ್ಯದಂಥ ಸ್ಟೇಟು ಕ್ಷೇತ್ರ ಮತ್ತು ಸ್ಟೇಟು ಮಾಧುರ್ಯದಿಂಗೆ ಕರ್ನಾಟಕದಲ್ಲಿ ಯಾವುದು ಮಾದರಿ ಕ್ಷೇತ್ರ ಇಲ್ಲ, ಇಲ್ಲಿ ಹೇಳಂಗಿಲ್ಲ. ವಾತಾವರಣ ಆಗಲಿ ಮತ್ತು ಇನ್ನೊಂದು ಡೆವಲಪ್ಮೆಂಟ್ ಆಗಲಿ ಮತ್ತು ಸಹ ಸೇಫ್ಟಿಗಾಗಲಿ ಎಲ್ಲ ಚೆನ್ನಾಗಿದ್ದಾರೆ. ಈಗ ಮತ್ತು ನಮ್ಗೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ, ಒಳ್ಳೆ ರೀತಿಯಲ್ಲಿ ನಾವು ಚೆನ್ನಾಗಿದ್ದೀವಿ. ಖುಷಿ ಇದೆಯಾ? ಖುಷಿ ಇದೆ. ಶಾಸಕರೆಲ್ಲ ಅವರು ಜನಸೇವೆ ಮಾಡ್ಕೊಂಡು ಜನಸೇವಕರಾಗಿದ್ದಾರೆ. ಮತ್ತು ಅದೇ ಥರ ಜನಸೇವರು ಜನನ ಹತ್ರ ತಲುಪಿಸ್ತಾ ಇದ್ದಾರೆ. ಕ್ಷೇತ್ರ ದೊಡ್ಡದು ಇಲ್ಲ ಇರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ಚೆನ್ನಾಗಿ ಮಾಡ್ತಾರೆ. ಇನ್ನು ಮುಂದಕ್ಕೆ ಅವರು ಸಹ ಚೆನ್ನಾಗಾಗಲಿ. ಮತ್ತು ಎಲ್ಲರಿಗೂ ಮಿನಿಸ್ಟರ್ ಆಗಬೇಕು ಅಂತ ನಮ್ಗೆ ಭಾಳ ಆಸೆ ಇದೆ. ಹಾಗೆ ಆಗ್ತಾರೆ, ಇವತ್ತಿಲ್ಲ ಆಗ್ತಾರೆ. CM ಏನಾದ್ರು ಆಗ್ಬೇಕಂತ ಆಸೆ ಇದೆಯಾ? ಆಸೆ ಭಾಳ ಇದೆ. ಬಟ್ ಫಸ್ಟು ಅವ್ರು ಮನಸ್ಸು ಮಾಡಬೇಕು, ಮತ್ತು ಜನ ಮನಸ್ಸು ಮಾಡಬೇಕು. ಜನ ಮನಸ್ಸು ಮಾಡಿದ್ರೆ ಇವತ್ತಿಲ್ಲ ನಾಳೆ ದಿವಸ ಹಾಗೆ ಆಗ್ತಾರೆ. CM ಆಗಬೇಕು ಅಂತ ಯಾರು ಹೇಳೋಂಗಿಲ್ಲ. ಯಾವ ಟೈಮಲ್ಲಿ ಯಾರು ಹೆಂಗೆ ಆಗ್ಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ನಮ್ಮ ಕರ್ನಾಟಕ ಪುಣ್ಯಶ್ರೀತಾಯಿಗೆ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ. ಎಲ್ಲರೂ ಕನ್ನಡವನ್ನು ಸಹ ಕಲಿಬೇಕು, ಕನ್ನಡನೂ ಸಹ ಬೆಳೆಸಬೇಕು. ಮಕ್ಕಳಿಗೆ ಎಲ್ಲರಿಗೂ ಕನ್ನಡವನ್ನು ಹೇಳ್ಕೊಡ್ಬೇಕು. ಈಗ ಓಪನ್ ಮಾಡ್ತಾ ಇದ್ದಾರೆ. ಇವರು ಮೊದಲು ಟೆಕ್ಸ್ಟೈಲ್ ಬಿಸ್ನೆಸ್ಸಲ್ಲಿ ಇದ್ದರು, ಹಾಗೆ ಈ ಸಿಲ್ವರ್ ಆ್ಯಂಡ್ ಗೋಲ್ಡ್ ಬಿಸ್ನೆಸ್ಸಿಗೂ ಬಂದಿದ್ದಾರೆ. ಈಗ ಮೇಯ್ನ್ಲಿ ಈಗ ಸಿಲ್ವರ್ ಆರ್ನಮೆಂಟ್ಸು ಮತ್ತು ಸಿಲ್ವರ್ ಆರ್ಟಿಕಲ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಮತ್ತು ಗುಡ್ ಆಫರಲ್ಲಿ ಈಗ ಮೇಕಿಂಗ್ ಚಾರ್ಜಲ್ಲಿ 50% ಆಫ್ ಏನೋ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇವರು ಭಾಳ ವರ್ಷದಿಂದ ಚಿರಪರಿಚಿತರು. ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ಹೆಸರು ಟ್ರ್ಯಾಕ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಒಳ್ಳೆ ಸರ್ವಿಸ್ಸು ಜನಗಳಿಗೆ ಕೊಡ್ತಾರೆ. ಒಂದು ಕಡೆ ಪ್ರಧಾನಿಗಳು ಈ ಹಣದುಬ್ಬರ, ಈ ಕ್ರೈಸಿಸ್ ಇರೋದ್ರಿಂದ ಚಿನ್ನ ಎಲ್ಲ ಖರೀದಿ ಮಾಡಬಾರ್ದು, ಖರೀದಿ ಈಗ ಸದ್ಯಕ್ಕೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಚಿನ್ನ ಏನಾಗುತ್ತಂದರೆ, ಚಿನ್ನ ಮತ್ತು ಬೆಳ್ಳಿ ನಮ್ಮ ಜೊತೆಗೆ ಅವಿಭಾಜ್ಯ ಅಂಗ ಅದು. ಹಾಗಾಗಿ ಮದುವೆ ಇದರಲ್ಲಿ ಈಗ ಶುಭ ಅದು. ಹಾಗಾಗಿ ಆ ಲೋಹನ ಎಲ್ಲ ಕಡೆ ಯೂಸ್ ಮಾಡೋಕ್ಕೆ ಬರಲ್ಲ. ಅದನ್ನು ಶುಭ ಸಮಾರಂಭಗಳಿಗೆ ಯೂಸ್ ಮಾಡಲೇಬೇಕಾಗತ್ತೆ. ಅಂಥದ್ದಕ್ಕೆ ನಾವು ಬ್ರೇಕ್ ಹಾಕೋಕ್ಕಾಗಲ್ಲ. ಈಗ ಮದುವೆ ಅಂದರೆ ಊಟ ಹಾಕದೇ ಇರೋಕ್ಕಾಗತ್ತೆ. ಹಾಗೆ ಇದು ಅಷ್ಟೇ, ಇದೊಂದು ಜೊತೆಗೆ ಬರಲೇಬೇಕಾಗುತ್ತೆ. ಓಕೆ, ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ಏನಾಗಿದೆ? ನಾವು ಜ್ಯುವೆಲರೇ, ಬಟ್ ಇವತ್ತು ಒಬ್ಬರು ಭಾಳ ಆತ್ಮೀಯ ಸ್ನೇಹಿತರು. ಸಿಲ್ವರ್ ಕಲೆಕ್ಷನ್ ಅವ್ರಿಗೆ ನಮ್ಮ ಕಡೆಯಿಂದ ಗಾಂಚಿ ಸಮಾಜದಿಂದ ಹಾರ್ದಿಕ ಶುಭಕಾಮನೆ. ಆಮೇಲೆ ಇವ್ರದ್ದು ತುಂಬ ವರ್ಷದಿಂದ ಒಂದು ಮನಸ್ಸಲ್ಲಿ ಇತ್ತು, ಒಂದು ಒಳ್ಳೆ ಕಲೆಕ್ಷನ್ದು ಸಿಲ್ವರ್ ಬೆಳ್ಳಿ ಐಟಮ್ದು ಒಂದು ಶೋರೂಮ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಇವತ್ತು ಅವ್ರದ್ದು ಆಸೆ ಎಲ್ಲ ಈಡೇರಿದೆ ಆಗಿದೆ. ಆ ಆಸೆ ಪ್ರಕಾರ ಇವರು ಅಷ್ಟೇ ಒಳ್ಳೆ ಐಟಮ್ ಸೆಲೆಕ್ಷನ್ ಮಾಡಿ ಎಲ್ಲ ಸ್ಟಾಕ್ ಮಾಡಿದ್ದಾರೆ. ಇಲ್ಲಿ ನ್ಯೂ ಟೌನಲ್ಲಿ ಒಳ್ಳೆ ಐಟಮ್ಮು ಗಿರಾಕಿಗಳಿಗೆ ಒಳ್ಳೆ ಸೆಲೆಕ್ಷನ್ ಸಿಕ್ಕಬೇಕು ಅಂತ ಅವ್ರಿಗೆ ಒಂದು ಆಸೆ ಇತ್ತು. ಅದು ಎಲ್ಲ ಅವ್ರದ್ದು ಆಸೆ ಇದಾಗಿದೆ. ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗಣಪತ್ ಲಾಲ್ ರಾಠೋಡ್. ನೀವೇನಾಗಿದ್ದೀರಾ ಸರ್? ನಿಮ್ಮೊಂದು ಜ್ಯುವೆಲ್ರಿ ಬಿಸ್ನೆಸ್ ಇದೆ ಚಿಕ್ಕಪೇಟೆಯಲ್ಲಿ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇದನ್ನು ದೊಡ್ಡಪೇಟೆ ತಿರುಪತಿ ಇತ್ತು, ಸ್ವಲ್ಪ ಇಂಗ್ಲೀಷ್ ಸಾಗರ್ ಬಟ್ಟೆ ಅಂಗಡಿ ಅಂತ ಇತ್ತು ಸುಮಾರು ವರ್ಷದಿಂದ. ಇದನ್ನೇ ಸಾಗರ್ ಜ್ಯುವೆಲರ್ಸ್ ಅಂತ ಮಾಡಿದ್ದಾರೆ. ಬೆಳ್ಳಿ ಐಟಮ್ ಒಳ್ಳೊಳ್ಳೆ ಐಟಮ್ ಇಟ್ಟಿದ್ದಾರೆ. ಒಳ್ಳೆ ವ್ಯಾಪಾರ ಆಗ್ತದೆ ಅಂತ ನಾವೊಂದು ಅಂಗಡಿ. ಓಕೆ, ಬಂದು ಎಲ್ಲ ವಿಶ್ ಮಾಡಿದ್ದೀರಿ. ನಿಮ್ಮ ಹೆಸರು? ಸುಬ್ಬಣ್ಣ. ನೀವೇನಾಗಿದ್ದೀರಿ? ಯಲಹಂಕ ನ್ಯೂಟನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ. ಓಕೆ, ಒಳ್ಳೆ